ಮಾಡೋದು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಈಶ್ವರಪ್ಪನವರು ಒಂದು ರೀತಿಯಿಂದ ಅವ್ರಿಗೂ ಕಷ್ಟನೇ ಆಗಲಿಕ್ಕತ್ತದ. ಏನು ಮೂಲ ಪಾರ್ಟಿ ಬಿಟ್ಟು ಹೋಗೋದು ಅಥವಾ ಅದರಲ್ಲಿ ಇದ್ದುಕೊಂಡು ಸುಧಾರಿಸೋದು ಇವು ಉತ್ತರ ಸಿಗದಂಗೆ ಆಗಿದ್ದಾವೆ. ಯಾಕಂದರೆ ಇವತ್ತು ಈಶ್ವರಪ್ಪನವ್ರ ಹಿಂದೆ ಪಾಸ್ಟ್ ಭಿನ್ನಮತಿಯರು ಬಂದು ನಿಲ್ತಾ ಇಲ್ಲ. ನೋಡೋಣಪ್ಪ ಇದನ್ನಂದರೆ ಬಲಿಕ ಬಕ್ರ ಮಾಡಲಿಕ್ಕೆ ಹೊರಟಿದ್ರು ಗೊತ್ತಿಲ್ಲ ನಮ್ಮ ಏನಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿ ಒಳಗೆ. ಅದಕ್ಕಾಗಿ ಈಶ್ವರಪ್ಪನವರು ಇವತ್ತೇನು ನಿಂತಿದ್ದಾರೆ ಇದು ಏನಪ್ಪ ಅಂದ್ರೆ ಕಾಂಗ್ರೆಸ್ದ ಹೆಚ್ಚಿಗೆ ಬಿ ಜೆ ಪಿಗೆ ಹೊಡೆದು ಬೀಳೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಸಹಜವಾಗಿ ಹಿಂದುಳಿದ ಜಾತಿ ದಲಿತರು ಎಲ್ಲ ಮೈನಾರಿಟೀಸು ವಿಶೇಷವಾಗಿ ಎಲ್ಲ ಏನಾಗಿಬಿಡ್ತಪ್ಪ ಅಂದರೆ ಕಾಂಗ್ರೆಸ್ ಪರ ಆಗಿ ಹೋಗ್ಬಿಡ್ತಿರ್ತಾವೆ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ಶಿವರಾಜ್ಕುಮಾರ್ ಅವರು ಮಿಸ್ಸಸ್ ಅವರು ಹೆಣ್ತವ್ರು ನಿಂತಿದ್ದಂತೆ ಇನ್ನೂ ಪ್ಲಸ್ ಪಾಯಿಂಟ್ ಆಗ್ಯದ ಆ ಭಾಗದಲ್ಲಿ. ಹೀಗಾಗಿ ರಾಘವೇಂದ್ರ ಅವರು ಗೆಲ್ಲೋದು ಈ ಸಲ ಭಾಳ ಕಷ್ಟ ಏನೋ ಅನ್ನುವಂಥದ್ದು. ಇದೊಂದು ಅಲ್ಲ, ಭಾಳಷ್ಟು ಕಡೆಗಳು ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ. ಅದರಲ್ಲೂ ಈ ಕರ್ನಾಟಕದ ಏನಪ್ಪ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ತಾವು ಆಯ್ತು ತಮ್ಮ ಮಕ್ಕಳಾಯ್ತು ಕರ್ನಾಟಕವನ್ನು ತೆಕ್ಕಿಗೆ ತಗೋಬೇಕಂತ ಪ್ರಯತ್ನ ನಡೆಸಿದ್ದಾರೆ. ಅದರಿಂದ ಯಶಸ್ವಿ ಆಗ್ತಾರ ಅಂತ. ಯಾಕಂದರೆ ಈಗ ಒಂದು ದೊಡ್ಡ ಗುಂಪು ತಯಾರಾಗಿದೆ. ಈ ಸದಾನಂದ ಗೌಡರಾಗಿರ್ಬೋದು, ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಅನೇಕ ಫ್ರೆಂಡ್ಸ್ಗಳು ಈ ಬಿ ಜೆ ಪಿಲಿ ಇದ್ದಂಥವ್ರು ಇವರೆಲ್ಲರೂ ಇವತ್ತು ಶತಾಯಗತ ಪ್ರಯತ್ನ ಮಾಡಿ ಏನಪ್ಪ ಅಂದ್ರೆ ಅವರ ಇದ್ದಂಥವರು ಈ ಒಂದು ನಮ್ಮ ಬಿ ಜೆ ಪಿಯನ್ನು ಸೋಲಿಸೋದು ಕಾರಣೀಭೂತ ಆಗ್ಬೋದೇನಂತ ಈ ರೀತಿ ಚರ್ಚೆ ನಡೆದಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಕೆ ಎಸ್ ಈಶ್ವರಪ್ಪನವರು ತಾವು ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚು ಮಾಡ್ಕೊಂಡ್ರ ಅನ್ನುವಂಥದ್ದು. ಯಾಕಂದರೆ ಶಿವಮೊಗ್ಗದಲ್ಲಿ ಆಲ್ರೆಡಿ ಇಬ್ಬರು ರೀತಿಯ ದಿಗ್ಗಜಗಳು, ಒಂದು ಯಡಿಯೂರಪ್ಪನ ಮಗ ಮತ್ತು ಇನ್ನೊಂದು ಶಿವರಾಜ್ಕುಮಾರ್ ಅವ್ರ ಮಿಸ್ಸಸ್, ಅವ್ರ ನಡಕ್ಕೆ ನಮ್ಮ ಈಶ್ವರಪ್ಪನವ್ರು ಗೆಲ್ಲಕ್ಕೆ ಸಾಧ್ಯನಾ ಅನ್ನೋದು ವಿಚಾರ ಮಾಡೋದು ಅನಿವಾರ್ಯ. ಹೀಗಾಗಿ ಈಗ ನಡೆದಿರುವಂಥ ಒಂದು ಏನು ಸಮೀಕ್ಷೆಗಳು ಬರ್ತಾ ಇದ್ದಾವೆ, ಚರ್ಚೆಗಳು ಏನು ಬರ್ತಾ ಇದ್ದಾವೆ, ಇವೆಲ್ಲವೂ ಒಂದು ತೊಂದರೆ ಕೊಡುವಂಥವಾಗಿದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ನಮ್ಮ ಈ ಒಂದು ಈಶ್ವರಪ್ಪನವರು ಇನ್ನೂ ತೀವ್ರವಾಗಿ ಈ ಒಂದು ಬಿ ಜೆ ಪಿ ಮೇಲೆ ಅಟ್ಯಾಕ್ ಮಾಡುವಂಥದ್ದು ನೋಡಿದಾಗ ಬಿ ಜೆ ಪಿಗೆ ಹೊಡೆದು ಬರ್ತದೇನೋ ಈ ಒಂದು ಶಿವಮೊಗ್ಗದಲ್ಲಿ ಅಂತೇಳಿ. ಯಾಕಂತಂದ್ರೆ ಬಂಗಾರಪ್ಪನವ್ರದ್ದು ಹಿಂದುಳಿದ ಮತ್ತು ಪ್ರಗತಿಪರ ವಿಚಾರಧಾರೆ ಜನರ ಸಮೂಹದಿಂದ ಬೆಳೆದು ಬಂದಂಥವ್ರು ಇದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಮಧು ಬಂಗಾರಪ್ಪನವ್ರ ಸಹೋದರಿ ಮತ್ತು ಮಧು ಬಂಗಾರಪ್ಪನವರಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು ಆ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಭಾಳಷ್ಟು ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡವರಾಗ್ಯಾರ. ಎಲ್ಲ ನೆಲೆಯಲ್ಲೇ ನಮ್ಮ ಈಶ್ವರಪ್ಪನವರು ಈ ಪ್ರತಿಭಟನೆ ಮಾಡೋದು ಅವಶ್ಯಕತೆ ಅಂತ ಈಗಂತೆ ಅವರು ವಿರೋಧ ಹೇಳ್ತಾ ಇದ್ದಾರೆ. ಇಲ್ಲ, ನಮ್ಮ ಈಶ್ವರಪ್ಪನವರು ವಿಶೇಷವಾಗಿ ಏನಪ್ಪ ತಮ್ಮ ಮಗನ ಸಲುವಾಗಿ ತಮ್ಮ ಮಗನ ಟಿಕೆಟ್ಗಾಗಿ ಇದೆಲ್ಲ ಮಾಡಲಿಕ್ಕೆ ಹಚ್ಚಿದ್ದಾರೆ ಅಂತೇಳಿ. ಆದರೆ ಅದನ್ನು ಅಲ್ಲಗಳೆದಿರುವಂಥ ನಮ್ಮ ಈಶ್ವರಪ್ಪನವರು ಇಲ್ಲಪ್ಪ ನಮ್ಮ ಮಗ ಅನುಕೂಲದ ನಾವ್ಯಾಕೆ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ನಮ್ಮ ಮಕ್ಕಳ ಸಲುವಾಗಿ ಮಾಡೋಕ್ಕತ್ತಿಲ್ಲ ಅನ್ನುವ ಇದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೂ ಸಹಿತ ಸಮರ್ಪಕವಾಗಿ ಸಮಾಧಾನಕರವಾಗಿ ಅನಿಸಿಲ್ಲ. ಮೋಸ್ಟ್ಲಿ ನಮ್ಮ ಯಡಿಯೂರಪ್ಪನ ಮಗನ ಟಿಕೆಟು ಸಿಕ್ಕರೂ ಸಹಿತ ಗೆಲ್ಲುವುದರ ಸುಲಭ ಇಲ್ಲ ಅನ್ನುವಂಥದ್ದು. ಈ ನೆಲೆಯಲ್ಲಿ ಇವೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಈಶ್ವರಪ್ಪನವರು ಹೊರಟಂಥ ಹಾದಿ ಅವರಿಗೆ ಕಷ್ಟವನ್ನು ತೊಂದರೆ ನೀಡುತ್ತೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇದರಿಂದ ಹೇಳೋದು ಹೆಂಗಪ್ಪ ಅಂದರೆ ಇದಕ್ಕೆ ಒಂದು ಹಾದಿನ ಒಂದು